ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1125ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ವಿವೋ ಕಂಪ್ನಿಯವರು ರೀಸೆಂಟ್ ಆಗಿ ಚೈನಾದಲ್ಲಿ ವಿವೋ X300 ಸೀರೀಸ್ನ ಲಾಂಚ್ ಮಾಡಿದ್ರು. ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಇದರಲ್ಲಿ ಬಂದ್ಬಿಟ್ಟು ಮೀಡಿಯಾಟೆಕ್ ಡಿಮೆನ್ಸಿಟಿ 9500 ಪ್ಲಸ್ ಈ ಒಂದು ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ನಮ್ಮ ಇಂಡಿಯಾಗೆ ಬಂದ ತಕ್ಷಣ ಇದೇ ಚಿಪ್ಸೆಟ್ ಇರುತ್ತೋ ಇಲ್ಲಾಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 888 Gen 5 ಈ ಚಿಪ್ಸೆಟ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಯೂಶಲ್ ಆಗಿ ವಿವೋ ಬಂದ್ಬಿಟ್ಟು ಮೀಡಿಯಾಟೆಕ್ ಚಿಪ್ಸೆಟ್ ನ ಯೂಸ್ ಮಾಡ್ತಾರೆ. ಆ ಚಿಪ್ಸೆಟ್ ಚೆನ್ನಾಗಿರುತ್ತೆ ವಿವೋಗೆ, ಯಾಕೆಂದ್ರೆ ತುಂಬಾ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ವಿವೋ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ವಿವೋ X300 FE ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 888 Gen 5 ಈ ಒಂದು ಚಿಪ್ಸೆಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದು ಕೂಡ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇನ್ನ ಈ ಮೊಬೈಲ್ಸ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಬೇಕು ಅಂದ್ರೆ ಇನ್ನ ಒಂದ್ ಸ್ವಲ್ಪ ಟೈಮ್ ಆದ್ರೆ ತಗೊಳುತ್ತೆ. ಇವಾಗ ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ, ನಮ್ಮ ಇಂಡಿಯಾದಲ್ಲಿ ಡಿಸೆಂಬರ್ ಅಷ್ಟೊತ್ತಿಗೆ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಆದ್ರೆ ಈ ಸಲ ವಿವೋಗ್ ಮಾತ್ರ ಓಪೋ ಅವ್ರದ್ದು ಒಳ್ಳೆ ಕಾಂಪಿಟೇಷನ್ ಇದೆ. ಓಪೋ ಫೈಂಡ್ X9 ಸೀರೀಸ್ ಆ ಮೊಬೈಲ್ಸ್ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಯಾಕೆಂದ್ರೆ ವಿವೋ ಅವರೇ ಫಸ್ಟ್ ತಂದಿದ್ದು ಮೊಬೈಲಿಗೆ ಈ ಟೆಲಿ ಲೆನ್ಸ್ ಹಾಕೋದು. ಇವಾಗ ಓಪೋ ಅವರು ಕೂಡ ತಂದಿದ್ದಾರೆ. ಅವ್ರ ಮೊಬೈಲ್ಸ್ಗೂ ಕೂಡ ಈ ತರ ಲೆನ್ಸ್ ಆದ್ರೆ ಫಿಟ್ ಮಾಡ್ಕೋಬಹುದು. ಈ ತರ ತುಂಬಾ ಆಪ್ಟಿಮೈಸ್ ಎಲ್ಲ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಲ ವಿವೋಗೆ ಓಪೋ ಅವರೇ ಡೈರೆಕ್ಟ್ ಆಗಿ ಕಾಂಪಿಟೇಷನ್ ಆದ್ರೆ ಕೊಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ರೂಮರ್ ತುಂಬಾನೇ ಸ್ಪ್ರೆಡ್ ಆಗ್ತಾ ಇದೆ. ಇದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಒಟ್ಟು ನ್ಯೂಸ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಟಾಟಾ ಬ್ರ್ಯಾಂಡ್ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ, ನಮ್ಮೆಲ್ಲರ ಫೇವ್ರೇಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಅವ್ರು ಏನೇ ಲಾಂಚ್ ಮಾಡಿದ್ರು ಕೂಡ ಜನರಿಗೆ ಯೂಸ್ ಆಗಬೇಕು, ಸೊ ಅವರಿಗೆ ದುಡ್ಡು ಅನ್ನೋದು ಒಂದು ಸ್ವಲ್ಪ ಉಳಿಬೇಕು. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲೇ ಏನೋ ಒಂದು ಪ್ರಾಜೆಕ್ಟ್ ಅನ್ನೋದು ತರ್ತಾ ಇರ್ತಾರೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಟಾಟಾ ಬ್ರ್ಯಾಂಡ್ ಅಲ್ಲಿ ಒಂದು ಬೈಕ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ಬೈಕ್ ನಿಮಗೆ 200cc ಇಂದ ಬರುತ್ತೆ. ಟಾಪ್ ಸ್ಪೀಡ್ ನಿಮಗೆ 150 km/h ಇರುತ್ತೆ. 1 ಲೀಟರ್ಗೆ 75 km ಮೈಲೇಜ್ ಕೂಡ ಕೊಡುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಒಟ್ಟು ಇಂಟರ್ನೆಟ್ ಅಲ್ಲಿ ಮಾತ್ರ ಈ ನ್ಯೂಸ್ ತುಂಬಾ ಸ್ಟ್ರಾಂಗ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 60,000 ಒಳಗಡೆನೆ ಈ ಒಂದು ಬೈಕ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಲಾಂಚ್ ಮಾಡಿದ್ರು ಕೂಡ ಮಾಡ್ಬೋದು, ನಾವು ಮಾಡಕ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಸಣ್ಣ ಕಂಪ್ನಿ ಅಲ್ಲ. ಅವ್ರೇನಾದ್ರೂ ಡಿಸೈಡ್ ಆದ್ರು ಅಂದ್ರೆ ಮಾಡೋ ಚಾನ್ಸ್ ಕೂಡ ಇದೆ. ಈಗಾಗಲೇ ಟಾಟಾ ಕಾರ್ಸ್ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ ಎಷ್ಟು ಸ್ಟ್ರಾಂಗ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಎಷ್ಟು ಒಳ್ಳೊಳ್ಳೆ ಕಾರ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಅಂತೇಳಿ. ಇವಾಗ ಇವರು ಬೈಕ್ ಇಂಡಸ್ಟ್ರಿಗೆ ಬಂದ್ರು ಕೂಡ ಆಶ್ಚರ್ಯ ಪಡ ಅಂತದೇನಿಲ್ಲ. ಏನಂದ್ರೆ ಬೈಕ್ ಕೆಟಗರಿಗೆ ಬಂದ್ರು ಅಂದ್ರೆ 100% ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಬೈಕ್ಸ್ ನ ಇವರು ಲಾಂಚ್ ಮಾಡ್ತಾರೆ. ಅದು ಕೂಡ ಟಾಟಾ ಬ್ರ್ಯಾಂಡ್ ಅಲ್ಲೇ ಈ ಒಂದು ಬೈಕ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ಬೈಕಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಥೈಲ್ಯಾಂಡಿಗೆ ಹೋದವರೆಲ್ಲ ಇಲ್ಲ ಥೈಲ್ಯಾಂಡ್ ಇಂದ ಯಾರಾದ್ರೂ ಬರ್ತಾ ಇದ್ರೆ ಎಲ್ಲರೂ ಕೂಡ ಫೋನ್ ಮಾಡಿ ಏನ್ ಹೇಳ್ತಾರೆ ಗೊತ್ತಾ, ಒಂದು ಹರ್ಬಲ್ ತಗೊಂಡ್ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಇನ್ಹೇಲರ್ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಮ್ಮಲ್ಲಿ ಯಾವ ರೀತಿ ಜಂಡು ಬಾಮ್ ಆಗಿರ್ಬೋದು ಇಲ್ಲಾಂದ್ರೆ ಮೆಂಥೋಪ್ಲೆಸ್ ಸಿಗುತ್ತೋ ಅದೇ ರೀತಿ ಥೈಲ್ಯಾಂಡ್ ಅಲ್ಲಿ ಇದಾದ್ರೆ ಸಿಗುತ್ತೆ. ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ಮೈಂಡ್ ನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಾನು ತುಂಬಾ ಕಡೆ ನೋಡಿದೀನಿ, ತುಂಬಾ ಜನ ಇದನ್ನ ತರಿಸ್ಕೊಂತಾ ಇರ್ತಾರೆ. ಯಾರಾದ್ರೂ ಥೈಲ್ಯಾಂಡ್ಗೆ ಹೋದ್ರೆ 100% ಇದನ್ನ ತಗೊಂಡ್ ಬಂದೇ ಬರ್ತಾರೆ, ಅಷ್ಟು ಫೇಮಸ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ FDA ಅವರು ಇದನ್ನ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ. ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗಿರೋದೇನು ಅಂದ್ರೆ ಇದರಲ್ಲಿ ಮೈಕ್ರೋಬಿಯಲ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಬ್ರೈನ್ ಅನ್ನೋದು ತುಂಬಾ ಬೇಗ ಡ್ಯಾಮೇಜ್ ಆದ್ರೆ ಆಗುತ್ತೆ. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಇವಾಗ ಏನೇನೆಲ್ಲ ಸೇಲ್ ಮಾಡಿದ್ರು ಅದನ್ನಷ್ಟನ್ನು ಕೂಡ ರೀಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ಗೆ ಆದ್ರೆ ಹೇಳಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾರ್ಯಾರೆಲ್ಲ ಪರ್ಚೇಸ್ ಮಾಡಿರ್ತಾರಲ್ಲ ಬಿಲ್ ಅಂತೂ ಕೊಟ್ಟಿರ್ತಾರೆ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತಲ್ಲ, ಅವ್ರಿಗೆ ಹೇಳ್ಬಿಟ್ಟು ಅದನ್ನ ರೀಕಾಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು FDA ಅವರಾದ್ರೆ ಹೇಳಿದ್ದಾರೆ. ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಇದಕ್ಕೆ ತುಂಬಾನೇ ವ್ಯಾಲ್ಯೂ ಇದೆ, ಹಾಗೆ ಬಂದ್ಬಿಟ್ಟು ತುಂಬಾ ಡಿಮ್ಯಾಂಡ್, ಇದು ಸಿಗೋದು ಕೂಡ ಇಲ್ಲ ಅಷ್ಟು ಡಿಮ್ಯಾಂಡ್ ಆದ್ರೆ ಇರುತ್ತೆ. ಅಂದ್ರೆ ಏನಕ್ಕೆ ಈ ಮಿಸ್ಟೇಕ್ ಆಯ್ತೋ ಗೊತ್ತಿಲ್ಲ, ರೀಸೆಂಟ್ ಆಗಿ ಬಂದಿರೋ ಒಂದು ಬ್ಯಾಚ್ ಅಲ್ಲಿ ಮಾತ್ರ ಈ ಮೈಕ್ರೋಬಿಯಲ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಲ್ಯಾಬ್ ಅಲ್ಲ ಆದ್ರೆ ಗೊತ್ತಾಗಿದೆ. ಅವರಿಗೇನೇನು ಹೇಳಿಲ್ಲ, ಜಸ್ಟ್ ಇವಾಗ ಏನೇನೆಲ್ಲ ಸೇಲ್ ಮಾಡಿದ್ರು ಅದನ್ನಷ್ಟನ್ನು ಕೂಡ ರೀಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳಿದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಇದನ್ನ ಒಂದ್ಸಲನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ OneX Tech ಇದು ಬಂದ್ಬಿಟ್ಟು ಅಮೆರಿಕ ಬೇಸ್ಡ್ ಕಂಪ್ನಿ ಅಂತಾನೆ ಹೇಳ್ಬೋದು. ಇವ್ರು ಬಂದ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ಹ್ಯೂಮನೈಡ್ ರೋಬೋಟ್ಸ್ ನ ಸೇಲಿಗೆ ತಂದಿದ್ದಾರೆ. ಪ್ರೈಸ್ ಬಂದ್ಬಿಟ್ಟು 18 ಲಕ್ಷ ಇಟ್ಟಿದ್ದಾರೆ, 17.5 ಲಕ್ಷ ಅಂತಾನೆ ಹೇಳ್ಬೋದು. ನೀವು ಬೇಕಂದ್ರೆ ಬಾಡಿಗೆಗೂ ಕೂಡ ತಗೋಬಹುದು, ರೆಂಟಿಗೆ ತಗೋಬಹುದು. ಒಂದು ತಿಂಗಳಿಗೆ 45,000 ಆಗುತ್ತೆ. ಇನ್ನ ಈ ರೋಬೋಟ್ ಬಗ್ಗೆ ಮಾತಾಡೋದಾದ್ರೆ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹೈಟ್ ಬಂದ್ಬಿಟ್ಟು ನಿಮಗೆ 5 feet ವರೆಗೂ ಇರುತ್ತೆ, 30 kg ವರೆಗೂ ನಿಮಗೆ ಇದು ವೆಯ್ಟ್ ಆದ್ರೆ ಇರುತ್ತೆ. ಇನ್ನ ಏನಾದ್ರೂ ಅದು ಕ್ಯಾರಿ ಮಾಡಬೇಕು ಲಿಫ್ಟ್ ಮಾಡಬೇಕು ಅಂದ್ರೆ
25 kg ವರೆಗೂ ಇದು ಲಿಫ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. IP68 ರೇಟಿಂಗ್ ಇಂದ ಬರುತ್ತೆ, ಅದು ಕೂಡ ಕೈಗೆ ಮಾತ್ರ ಇರುತ್ತೆ, ಜಸ್ಟ್ ಹ್ಯಾಂಡ್ಸ್ಗೆ ಮಾತ್ರ IP68 ರೇಟಿಂಗ್ ಇರುತ್ತೆ. ರೀಸನ್ ಏನು ಅಂದ್ರೆ ಅದೇನಾದ್ರೂ ಪಾತ್ರೆ ತೊಳೆದ್ರೆ ಅಕಸ್ಮಾತ್ ಆಗಿ ಏನಾದ್ರೂ ನೀರಾಯ್ತು ಅಂದ್ರೆ ಏನು ಆಗ್ಬಾರ್ದಲ್ಲ, ಅದಕ್ಕೋಸ್ಕರ IP ರೇಟಿಂಗ್ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ಒಂದ್ಸಲ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರೆ 4 ಅವರ್ಸ್ ನಿಮಗೆ ಇದು ವರ್ಕ್ ಮಾಡುತ್ತೆ. ಒಂದು 10 ನಿಮಿಷ ಚಾರ್ಜ್ ಮಾಡಿದ್ರು ಕೂಡ 1 ಗಂಟೆವರೆಗೂ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. NVIDIA ಚಿಪ್ ಇರುತ್ತೆ, ಹಾಗೆ ಬಂದ್ಬಿಟ್ಟು 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನು ಕೂಡ ಇರುತ್ತೆ. ಇದು ಎಲ್ಲ ಕೆಲಸನೂ ಕೂಡ ಮಾಡುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ಏನಾದ್ರೂ ಬಟ್ಟೆ ಎಲ್ಲ ಇದಾಗಿತ್ತು ಅಂದ್ರೆ ಅದನ್ನೆಲ್ಲನೂ ಕೂಡ ಕ್ಲೀನ್ ಆಗಿ ಮಡಚಿ ಇಡುತ್ತೆ. ಶೂಸ್ ಏನಾದ್ರೂ ಗಲೀಜಾಗಿತ್ತು ಅಲ್ಲಿ ಇಲ್ಲಿ ಇತ್ತು ಅಂದ್ರೆ ಅದ್ರ ಪ್ಲೇಸಿಗೆ ಇದಿಡುತ್ತೆ. ಹಾಗೆ ಬಂದ್ಬಿಟ್ಟು AI ನ ಇಂಟಿಗ್ರೇಟ್ ಮಾಡಿರ್ತಾರೆ. ನಿಮಗೆ ಏನಾದ್ರೂ ಕ್ವಶನ್ಸ್ ಇತ್ತು ಅಂದ್ರೆ ಅದನ್ನು ಕೂಡ ಕೇಳ್ಬೋದು. ಇವಾಗ ಯಾರಾದ್ರೂ ಬಂದ್ರು ಹೋಗ್ಬಿಟ್ಟು ಡೋರ್ ನ ಓಪನ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಫುಲ್ ಬಾಡಿ, ಇದರಲ್ಲಿರೋ ಸ್ಪೆಷಲ್ ಏನು ಅಂದ್ರೆ ಇದ್ರ ಬಾಡಿ ಪೂರ್ತಿ ಕಂಪ್ಲೀಟ್ ಆಗಿ ಸಾಫ್ಟ್ ಇರುತ್ತೆ. ಇವಾಗ ನಾವು ನಾರ್ಮಲ್ ಆಗಿ ಯಾರನ್ನಾದ್ರೂ ಹಿಂಗಂದ್ರೆ ಯಾವ ರೀತಿಯಾದ ಒಂದು ಫೀಲ್ ಇರುತ್ತೋ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು. ಆ ತರ ಒಂದು ಬಾಡಿ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಈಗಾಗಲೇ ಸೇಲ್ಗೂ ಕೂಡ ತಂದಿದ್ದಾರೆ, 17.5 ಲಕ್ಷ ಇಟ್ಟಿದ್ದಾರೆ. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿನೇ. ಇವಾಗ ನೋಡಿ ಒಂದು ಟೈಮಲ್ಲಿ ಅಂತ ಇದ್ರು ಹ್ಯೂಮನೈಡ್ ರೋಬೋಟ್ಸ್ ಇರುತ್ತೆ, ಈಗಾಗಲೇ ಪ್ರೊಡಕ್ಷನ್ ಅಲ್ಲಿದೆ, ಸೇಲಿಗೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ. ಫಾರ್ ದ ಫಸ್ಟ್ ಟೈಮ್ ಈ ಕಂಪ್ನಿಯವರು ನೋಡ್ಕೊಂಡ್ರೆ ಸೇಲ್ಗೂ ಕೂಡ ತಂದಿದ್ದಾರೆ. ಇವತ್ತಿನವರೆಗೂ ನಾನು ನೋಡಿರೋ ರೋಬೋಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದೊಂದು ಸ್ವಲ್ಪ ಅಡ್ವಾನ್ಸ್ ಇದೆ. ಹಾಗೆ ಬಂದ್ಬಿಟ್ಟು ಸೇಲ್ಗೂ ಕೂಡ ತಂದಿದ್ದಾರೆ ಅಂದ್ರೆ ಇನ್ ವರ್ಕ್ ಯಾವ ರೀತಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ಅರ್ಥ ಮಾಡ್ಕೋಬಹುದು. ಹಾಗೆ ಬಂದ್ಬಿಟ್ಟು ಬಟ್ಟೆನೂ ಕೂಡ ಚೇಂಜ್ ಮಾಡಬಹುದು, ತುಂಬಾ ಬಟ್ಟೆಸ್ ಬರುತ್ತೆ. ಹಾಗೆ ಬಂದ್ಬಿಟ್ಟು ನಿಮಗೆ ಶೂ ಎಲ್ಲಾನು ಕೂಡ ಸಿಗುತ್ತೆ, ನೀವು ಹೆಂಗ್ ಬೇಕೋ ಹಂಗೆ ರೆಡಿನೂ ಕೂಡ ಮಾಡಬಹುದು. ಇವಾಗ ಅಟ್ ಪ್ರೆಸೆಂಟ್ ಅಮೆರಿಕಾದಲ್ಲಿ ಲಾಂಚ್ ಮಾಡಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ IQ ಇಂದ IQ15 ಈ ಮೊಬೈಲ್ಗೋಸ್ಕರ ಅಂತೂ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನವೆಂಬರ್ 26ನೇ ತಾರೀಕು ಈ ಒಂದು ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಮೊಬೈಲ್ ಲಾಂಚ್ ಆಗುತ್ತೆ, ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ. IQ Neo 11 ಅದು ನಿಮಗೆ ತುಂಬಾನೇ ಚೆನ್ನಾಗಿದೆ. ಚೈನಾದಲ್ಲಿ ಈಗಾಗಲೇ ಲಾಂಚ್ ಮಾಡಿದ್ದಾರೆ, ನಮ್ಮ ಇಂಡಿಯಾದಲ್ಲಿ ಅದನ್ನು ಕೂಡ ಲಾಂಚ್ ಮಾಡ್ತಾರೆ. ಒಂದು ನಿಮಗೆ 30,000 ರೇಂಜ್ ಅಲ್ಲಿ ಸಿಗುತ್ತೆ, ಇನ್ನ ಒಂದು ನಿಮಗೆ 55 ಇಲ್ಲ 60. ಸೊ ಈ ಒಂದು ರೇಂಜ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಯಾರಾದ್ರೂ ಫ್ಲಾಗ್ಶಿಪ್ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ IQ15 ತಗೊಳ್ಳಿ, ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. OnePlus 15 ಗಿಂತ ನಿಮಗೆ IQ15 ತುಂಬಾನೇ ಬೆಟರ್ ಆಗಿರುತ್ತೆ. ಪ್ರೈಸ್ ಅಲ್ಲಿ ಆಗಿರ್ಬೋದು, ಸ್ಪೆಸಿಫಿಕೇಶನ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮಗೆ ಟಾಪ್ ನಾಚ್ ಇರುತ್ತೆ. ವೆಯ್ಟ್ ಮಾಡಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೆಂಗಳೂರಿಂದ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ, ಈಗಾಗಲೇ ಇಂಟರ್ನೆಟ್ ಎಲ್ಲ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂದ್ರೆ ಅಮೆಝಾನ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಈ ಒಂದು ಮೊಬೈಲ್ ನ ಆರ್ಡರ್ ಮಾಡಿದ್ದಾನೆ. ಆರ್ಡರ್ ಮಾಡಿದಾದ್ಮೇಲೆ ಡೆಲಿವರಿನೂ ಕೂಡ ಆಗಿದೆ. ಇವರು ಬಾಕ್ಸ್ ಓಪನ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತಾ ಓಪನ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಬಾಕ್ಸ್ ಓಪನ್ ಮಾಡಿದಾದ್ಮೇಲೆ ಎಲ್ಲರೂ ಕೂಡ ಫುಲ್ ಶಾಕ್ ಆಗಿದ್ದಾರೆ. ರೀಸನ್ ಏನು ಅಂದ್ರೆ ನಮಗೆ ಟೈಲ್ಸ್ ಏನಿರುತ್ತಲ್ಲ ಕರೆಕ್ಟ್ ಆ ಶೇಪಿಗೆ ಕಟ್ ಮಾಡಿಬಿಟ್ಟು ಟೈಲ್ಸ್ ಇಟ್ಟು ಕೊಟ್ಟಿದ್ದಾರೆ. ಅಲ್ಲಿ ಫೋಲ್ಡೇಬಲ್ ಫೋನೇ ಇಲ್ಲ, ಆ ಸೈಜ್ಗೆ ಕ್ಲೀನ್ ಆಗಿ ಒಂದು ಟೈಲ್ ಆದ್ರೆ ಕೊಟ್ಟಿದ್ದಾರೆ. ಇದು ಫುಲ್ ಇಂಟರ್ನೆಟ್ ವೈರಲ್ ಆಯ್ತು ಅಂತಾನೆ ಹೇಳ್ಬೋದು. ಆಮೇಲೆ ಅಮೆಝಾನ್ ಅವರು ಕೂಡ ರೆಸ್ಪಾಂಡ್ ಆದ್ರು, ಅವರು ಕೂಡ ಈಗಾಗಲೇ ಅಮೌಂಟ್ ನ ರಿಫಂಡ್ ಮಾಡಿದ್ದಾರೆ. ಆದ್ರೆ ಪೊಲೀಸ್ ಅವರು ಇನ್ನ ಇನ್ವೆಸ್ಟಿಗೇಷನ್ ಆದ್ರೆ ಮಾಡ್ತಿದ್ದಾರೆ. ಎಲ್ಲಿ ಈ ಒಂದು ಮಿಸ್ಟೇಕ್ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ, ನಮ್ದು ಹಳೆ ವಿಡಿಯೋಸ್ ಎಲ್ಲ ನೋಡಿಬೇಕಂದ್ರೆ ನಾನು ಎಷ್ಟೋ ಸಲ ನಿಮಗೆ ಹೇಳಿದ್ದೀನಿ, ಸೇಲ್ ಟೈಮ್ ಅಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ನಿಮಗೆ ಗೊತ್ತಿಲ್ಲೋ ವೆಬ್ಸೈಟ್ ಇಂದ ನೀವೇನಾದ್ರೂ ತರಿಸ್ಕೋಬೇಕಾದ್ರೆ ಬಂದಿದ್ದಾದ್ಮೇಲೆ ಎಕ್ಸೈಟ್ಮೆಂಟ್ ಇರುತ್ತೆ, ಒಂದೇ ಸಲ ಓಪನ್ ಮಾಡಬಾರ್ದು. ವಿಡಿಯೋ ಮಾಡ್ತಾ ಓಪನ್ ಮಾಡಿದ್ದೀರಾ ಅಂದ್ರೆ ನಿಮಗೊಂದು ಪ್ರೂಫ್ ಇರುತ್ತೆ. ಇವಾಗ ಅವ್ರು ಏನಾದ್ರೂ ವಿಡಿಯೋ ಮಾಡ್ದಿಲ್ದಂಗೆ ಏನಾದ್ರೂ ಓಪನ್ ಮಾಡಿದ್ರು ಅಂದ್ರೆ 100% ಅಮೆಝಾನ್ ಅವರು ರಿಫಂಡ್ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಮೊಬೈಲ್ ನೀವು ಇಟ್ಕೊಂಡು ಕೂಡ ಇವಾಗ ಟೈಲ್ ಇಟ್ಟಿರಬಹುದಲ್ಲ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾ ಇದ್ರು. ಇವಾಗ ಹೆಂಗಿದ್ರು ಕೂಡ ವಿಡಿಯೋ ಇತ್ತಲ್ಲ, ಇವಾಗ ಅವ್ರಿಗೂ ಕೂಡ ಒಂದು ಆಪ್ಷನ್ ಆದ್ರೆ ಇರೋದಿಲ್ಲ, ಅದಕ್ಕೋಸ್ಕರ ಅಮೌಂಟ್ ಕೂಡ ರಿಫಂಡ್ ಮಾಡಿದ್ರು. ನೀವು ಕೂಡ ಅಷ್ಟೇ, ನೆಕ್ಸ್ಟ್ ಟೈಮ್ ಇಂದ ಏನೇ ತರಿಸ್ಕೊಂಡ್ಲಿ ಒಂದು ವಿಡಿಯೋ ಮಾಡ್ತಾ ಓಪನ್ ಮಾಡಿ. ಎಲ್ಲ ಚೆನ್ನಾಗಿತ್ತಾ, ವಿಡಿಯೋ ಬೇಕಂದ್ರೆ ಡಿಲೀಟ್ ಮಾಡಿ, ಆ ವಿಡಿಯೋ ಇನ್ವೆಸ್ಟ್ ಆಗೋದಿಲ್ಲಲ್ಲ. ಸೊ ಈ ತರ ಪ್ರಾಬ್ಲಮ್ ಆದಾಗ ನಿಮಗೊಂದು ರೀತಿ ಅಶ್ಯೂರೆನ್ಸ್ ಆಗಿ ಇರುತ್ತೆ, ನಿಮ್ಮ ಹತ್ರ ಏನೋ ಒಂದು ಗ್ಯಾರಂಟಿ ಇರೋ ರೀತಿ ಒಂದು ವಿಡಿಯೋ ಆದ್ರೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೆಕ್ಸ್ಟ್ ಟೈಮ್ ಇಂದ ನೀವೇನ್ ತರಿಸ್ಕೊಂಡ್ರು ಕೂಡ ವಿಡಿಯೋ ಮಾಡ್ತಾ ಓಪನ್ ಮಾಡಿ, ನಿಮಗೆ ಒಳ್ಳೆ. ಅಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.